ಸರ್ ನಮಸ್ಕಾರ. ಇವಾಗ ಎಲ್ಲೆಲ್ಲೂ ಅದೇ ಎಲೆಕ್ಷನ್ದೇ ಸುದ್ದಿ. ನಿಮ್ಮ ಸಪೋರ್ಟ್ ಯಾರಿಗೆ ಸರ್? ನಾವು ಬಿ ಜೆ ಪಿ ಸರ್. ಹೌದಾ ಸರ್? ಸೊ ಏನೆಲ್ಲ ಒಳ್ಳೇದಾಗಿದೆ ಸರ್ ಬಿ ಜೆ ಪಿ ಅವ್ರದ್ದು? ನಾವು ಮೊದಲಿಂದ ಬಿ ಜೆ ಪಿಗೆ ಇದು ಮಾಡೋದು. ಓಕೆ. ಅದರಿಂದ ಏನೇ ಆಗಲಿ ಆಗದೆ ಹೋಗಲಿ ನಾವು ಬಿ ಜೆ ಪಿಗೆ ಮಾಡೋದು. ಹೌದಾ, ಅವ್ರು ಏನೇ ಒಳ್ಳೇದಾಗಲಿ ಒಳ್ಳೇದಿಲ್ಲ ಅದು ಬಿ ಜೆ ಪಿನೇ ಅಂತೀರಾ ಸರ್? ಸೊ ಈ ಇದೆಲ್ಲ ಒಳ್ಳೆ ವಿಷಯಗಳಾಯಿತು ಮೋದಿ ಅವ್ರ ಸರ್ಕಾರ ಬಂದಾಗ ಅಂತ ಯಾವ್ದು ನೀವು ಅಬ್ಸರ್ವ್ ಮಾಡಿದ್ದೀರಾ? ಎಲ್ಲ ನೋಡ್ತಾ ಇದ್ದೀವಿ. ಈ ಕಾಂಗ್ರೆಸ್ದು ನೋಡ್ತಾ ಇದ್ದೀವಿ. ಮುಂದೆ ಏನಾಗುತ್ತೆ ಅಂತ ಅದನ್ನು ನೋಡ್ತಾ ಇದ್ದೀವಿ. ಹೌದಾ ಸರ್? ಸೊ ಈಗ ರಾಮ ಮಂದಿರ ಎಲ್ಲ ಓಪನ್ ಆಗಿತ್ತಲ್ಲ, ಅದೇ ಈ ಜಾಗದಲ್ಲೆಲ್ಲ ಕಾಂಗ್ರೆಸ್ ಎಲ್ಲ ಇದ್ದಿದ್ರೆ ಆಗ್ತಿತ್ತ? ಅದು ಹೇಳೋಕ್ಕಾಗಲ್ಲ ಸರ್. ಈಗ ನೀವು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡ್ತೀರಾ ಅಲ್ವಾ? ಪೆಟ್ರೋಲ್ ಅದೆಲ್ಲ ಬೆಲೆ ಏರಿಕೆ ಬಂದಿದೆಯಲ್ಲ ಒಂದು ಕಡೆ. ಒಂದು ಕಡೆ ಅಂದರೆ ಇದು ಸ್ಟೇಟಲ್ಲಿ ಮಾಡಬೇಕಲ್ವ ಸರ್. ಸೆಂಟ್ರಲ್ ಅವ್ರನ್ನ ನಾವೇನೂ ಕೇಳೋಕ್ಕಾಗಲ್ಲ. ಈಗ ನಮ್ಮ ಸರ್ಕಾರ ಏನಾದ್ರು ಸ್ಟೇಟಲ್ಲಿ ಇದ್ದಿದ್ರೆ ನಾವೇನಾದ್ರು ಕೇಳಿದ್ರೆ ನಡೆಯುತ್ತೆ. ಈಗ ಇರೋದು ಕಾಂಗ್ರೆಸ್ಸು, ಅದರಿಂದ ನಾವೇನು ಇದ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಸರ್. ಮಾತಾಡ್ಬೋದು, ಇದು ನಿಮ್ಮ ಊರು, ಇದು ನಿಮಗೆ ಅಂತ ಇರೋ ಜಾಗ. ಯಾಕೆಂದರೆ ಸರಿಯಾದಂಥ ಇಲ್ಲಿ ಯಾರೂ ಲೀಡ್ರುಗಳಿಲ್ಲ ಸರ್. ಇದರಿಂದ ನಾವು ಅದ್ರ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊತಾ ಇಲ್ಲ ಸರ್. ಸರ್ ಈಗ ನಿಮ್ಮ ಆಟೋ ಎಲ್ಲ ಬುಕ್ ಮಾಡ್ತಾರಲ್ಲ, ಸೊ ಎಷ್ಟು % ಟ್ಯಾಕ್ಸ್ ಕಟ್ಟಾಗುತ್ತೆ ಸರ್? ಅದು ಒಂದೊಂದು ಬಾಡಿಗೆ ಮೇಲೆ ಇಷ್ಟಿಷ್ಟು ಅಂತ ಮಾಡ್ತಾರೆ. ಈ ಓಲಾದಲ್ಲಿ ಬೆಳಿಗ್ಗೆ ಆನ್ ಮಾಡಿದ ತಕ್ಷಣ 20 ರೂಪಾಯಿ ಕಟ್ ಮಾಡ್ತಾರೆ. ಆಮೇಲೆ ಈ ಯಾವುದು ರ್ಯಾಪಿಡೋ ನಮ್ಮ ಯಾತ್ರೆ ಅದರಲ್ಲೆಲ್ಲ ಥರ ಕಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಎಷ್ಟು ಪರ್ಸೆಂಟೇಜ್? 2% ಟ್ಯಾಕ್ಸ್ ನಮಗೆ ಮಾಡಿದ್ದೀರಾ? ನಾವು ಆ ಥರ ಏನು ಅಬ್ಸರ್ವ್ ಮಾಡಿಲ್ಲ ಸರ್. ಬೆಳಗ್ಗೆ ಹೊತ್ತು ಗಾಡಿ ತೆಗೆಯುವಾಗ ಒಂದು 20 ರೂಪಾಯಿ ಓಲಾದಲ್ಲಿ ಕಟ್ ಮಾಡ್ತಾರೆ. ಓಕೆ. ಆಮೇಲೆ ಇದರಲ್ಲಿ ಒಂದು ಬಾಡಿಗೆಗೆ ಇಷ್ಟು ಅಂತ ಬೇರೆ ಕಟ್ ಮಾಡ್ತಾರೆ. ನಾವು ಅದೇನು ಅಬ್ಸರ್ವ್ ಮಾಡಿಲ್ಲ ಸರ್. ಸರಿ ಸರ್, ನಿಮ್ಮ ಒಂದು ಬುಕ್ಕಿಂಗ್ ನೀವು ಬಾಡಿಗೆ ಹಾಕಿ ನಿಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ನೀವೇ ಒಂದು ಆಟೋ ಓಡಿಸ್ತಾ ಇದ್ದೀರಾ, ಆಟೋ ಓನರ್. ಸೊ ನಿಮ್ಮ ಪ್ರತಿ ಒಂದೊಂದು ರೂಪಾಯಿಗೂ ಒಂದು ಲೆಕ್ಕ ಕೊಡಬೇಕು ಗೌರ್ಮೆಂಟ್ ಟ್ಯಾಕ್ಸ್ ಅಂತ ತೆಗೆದಾಗ. ಈಗ ನಾವೊಂದು ಬುಕ್ ಮಾಡ್ತೀನಿ ಅಂದರೆ ನನಗೆ ಅಂತ ಬಿಲ್ಲೆಲ್ಲ ಕಳಿಸ್ತಾರೆ, ನಿಮಗೂ ಒಂದು ಬಿಲ್ ಕಳಿಸ್ತಾರೆ, ಟ್ಯಾಕ್ಸ್ ಇದಿಷ್ಟೆಲ್ಲ ಕಟ್ಟಾಗಿರುತ್ತೆ ಅಂದ್ಬಿಟ್ಟು. ಆ ದುಡ್ಡೆಲ್ಲ ಏನು ಮಾಡ್ತಾರೆ ಸರ್? ಅದನ್ನು ನಾವು ಅವ್ರನ್ನೇ ಕೇಳಬೇಕು ಸರ್. ಈಗ ಹಿಡೀತಾರೆ GST ಏನೋ ನಮಗೂ ಹಾಕ್ತಾರೆ ಸರ್. GST ಎಲ್ಲ ಹಿಡಿತಾರೆ. ನಾವು ಯಾರು ಕೇಳದೇ ಇರೋದು ಆ ಥರ ಆಗ್ಬಿಟ್ಟು ಈ ಜನರಲಾಗಿ ಈಗ ಬಸ್ ಫ್ರೀ ಮೇಲೆ ಮಾಡಿಬಿಟ್ಟಿದ್ರಿಂದ ಬಾಡಿಗೆನೂ ಕಮ್ಮಿ ಆಗ್ಬಿಡೈತೆ. ಹೋಗಿದ್ದ ಕಡೆ ಬಾಡಿಗೆ ಸಿಗೋಲ್ಲ. ಇದರಲ್ಲಿ ಏನೋ ಅಡ್ಜಸ್ಟ್ ಮಾಡ್ಕೊ ಹೋಯ್ತಾ ಇದ್ದೀವಿ ಸರ್. ಒಂದು ಕಡೆ ಬಸ್ ಫ್ರೀ ಎಲ್ಲ ಒಳ್ಳೇದಲ್ವ ಅಂತ ಅನ್ನಿಸ್ತದೆ. ಬಸ್ ಫ್ರೀ ಅಂದರೆ ಇಲ್ಲ ವಯಸ್ಸಾದವ್ರಿಗೆ, ಓದೋ ಮಕ್ಕಳಿಗೆ ಅಂಥವ್ರಿಗೆ ಮಾಡಿದರೆ ಬಸ್ ಫ್ರೀ ಏನೋ ಉಪಯೋಗ ಆಯ್ತದೆ ಅನ್ಬೋದಾಯ್ತು. ಇಲ್ಲಿ ಎಲ್ಲರಿಗೂ ಇದು ಮಾಡ್ಬಿಟ್ಟು ಸುಮ್ಮನೆ ವೇಸ್ಟಾಗೆಲ್ಲ ಸುತ್ತಾಡೋಕ್ಕೆ ಶುರು ಮಾಡ್ಬಿಟ್ರು ಸರ್ ಜನಗಳು. ಹಂಗಾಗಿ ಬಿಸ್ನೆಸ್ ಎಲ್ಲ ತುಂಬ ಡಲ್ಲಲ್ಲಿದೆ. ಓಕೆ. ಸೊ ಬರೋ ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ 100% BJP. ಹೌದು ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.